ಈ ಒಂದು ಚಿತ್ರಾನ್ನಕ್ಕೆ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು. ಯಾವುದೇ ತೊಂದರೆ ಕೊಡದೇ ಇರೋ ಥರ ನಮ್ಮ ಜೊತೆಗಿರ್ತಾರಲ್ಲ ಒಳ್ಳೆ ಫ್ರೆಂಡ್ ಆ ಥರ. ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಥವಾ ಟೂರ್ಗೆ ಹೋದಾಗ, ಪಿಕ್ನಿಕ್ಕಿಗೆ ಹೋದಾಗ ಮಕ್ಕಳಿಗೆ ದಿಢೀರನ್ನು ಲಂಚ್ ಬಾಕ್ಸ್ ಕಟ್ಟಬಹುದು. ಅನೇಕ ತರಹದ ಪ್ರಯೋಜನಗಳು ಇದರಿಂದ ಇವೆ. ಲೀಕ್ ಆಗೋದಿಲ್ಲ, ಚೆಲ್ಲುತ್ತೋ ಏನೋ ಹೇಗೋ ಏನೋ ಅನ್ನೋ ಒಂದು ಸಮಸ್ಯೆ ಕೂಡ ಇಲ್ಲ. ಒಂದ್ಸಲ ಇದರ ಹುಳಿ ಮಾಡ್ಕೊಂಬಿಟ್ರೆ 2 ದಿನ ಇಟ್ಕೋಬೋದು ಸ್ಟೋರ್ ಮಾಡಿ. ಇಷ್ಟೊಂದು ರುಚಿಯಾಗಿರುವಂಥ ಈ ಚಿತ್ರಾನ್ನನ ಮಾಡೋದನ್ನು ನೋಡೋಣ. ಅರ್ಧ kg ಅಕ್ಕಿಗೆ ನಾನಿಲ್ಲಿ ಒಂದು 8 ಹಸಿರು ಮೆಣಸಿನ್ಕಾಯಿ, 2 ದೊಡ್ಡದಾದಂಥ ಈರುಳ್ಳಿ, ಹಸಿ ಕೊತ್ತಂಬರಿ, ಹಸಿ ಕರಿಬೇವು, ಶೇಂಗಾ ಕಾಳು, 1-2 ಒಣಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉದ್ದಿನಬೇಳೆ, ಕಡಲೆಬೇಳೆ ಬೇಕಾಗುತ್ತೆ. ಇವಾಗ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೆ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಇವು ಕೆಂಪಗಾದ ತಕ್ಷಣವೇ ಕಾಳು ಹಾಕ್ಕೊಳ್ಳೋಣ. ಶೇಂಗಾ ಕಾಳನ್ನು ನೀರು ಹಾಕಿ ಸ್ವಲ್ಪ ಈ ಹುಳಿಯನ್ನು ಮಾಡಿಕೊಂಡ್ರೆ ಶೇಂಗಾ ಕಾಳು ಮೊದಲೇ ಫ್ರೈ ಮಾಡಬೇಕಾಗುತ್ತೆ. ಈ ಹುಳಿಗೆ ನಾನು ನೀರು ಸೇರಿಸ್ತಾ ಇಲ್ಲ. ಹಾಗಾಗಿ ಇದರೊಟ್ಟಿಗೆ ಇದು ಶೇಂಗಾ ಕಾಳನ್ನು ಹಾಕ್ಬೋದು. ಏನು ಮೆತ್ತಗೆ ಆಗೋದಿಲ್ಲ. ಇವು ಸ್ವಲ್ಪ ಕೆಂಪಾದ ತಕ್ಷಣವೇ ಹಸಿರು ಮೆಣಸಿನ್ಕಾಯಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಈ ಥರ ಉದ್ದಕ್ಕಾದರೂ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ 1-2 ಹಾಕಿ ಅಷ್ಟೇ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇಷ್ಟ ಇದ್ದರೆ ಹಾಕಿ, ಇಲ್ಲದೆ ಹೋದರೆ ಬೇಡ. ಕೆಲವೊಬ್ಬರು ಬೆಳ್ಳುಳ್ಳಿ ತಿಂತಾ ಇರೋದಿಲ್ಲ, ಹಾಗಾಗಿ ನಡೆಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಮೆತ್ತಗಾಗುತ್ತೆ ಅದು. ಚೆನ್ನಾಗಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸಕ್ಕರೆ ಕೂಡ ಸೇರಿಸೋಣ. ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ನಾನು. ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ ತಕ್ಷಣವೇ ಸಕ್ಕರೆ ಸೇರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀರು ಹಾಕೋದಕ್ಕೆ ಹೋಗಬೇಡಿ. ಕೆಲವೊಬ್ಬರಿಗೆ ಉದ್ದಿನಬೇಳೆ ಹಲ್ಲಿಗೆ ಕಟ್ ಅನ್ನೋ ಸೌಂಡ್ ಬರ್ತಾ ಇರುತ್ತಲ್ಲ, ಇಷ್ಟ ಆಗ್ತಿರಲ್ಲ, ಆವಾಗ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ನೀರು ಹೋಗೋವ್ರಿಗೆ ಫ್ರೈ ಮಾಡಿ ಅಷ್ಟೇ. ನಾನು ನೀರು ಹಾಕ್ತಾಯಿಲ್ಲ. ಈ ನಿಂಬೆ ರಸಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಆದಷ್ಟು ನೀರು ಹಾಕ್ದಲೇ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಅನ್ನಕ್ಕೆ ಕಲಸಿದ ನಂತರ ನಿಂಬು ಕೂಡ ಹಾಕ್ಬೋದು, ಆದರೆ ಈ ಥರ ಹುಳಿ ಇರುವಾಗಲೇ ಹಾಕ್ಬೋದು. 2 ಥರ ಮಾಡ್ಬೋದು. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅನ್ನ ಮೊದಲೇ ತಣ್ಣಗಾಗಿರಬೇಕು. ಬಿಸಿಯಾದಂಥ ಅನ್ನಕ್ಕೆ ಸೇರ್ಸೋಕ್ಕೆ ಹೋಗಬೇಡಿ. ಈ ಹುಳಿಯನ್ನು ಹಾಕಿ ಈ ಥರ ಕಲಿಸ್ಬಿಟ್ರೆ ಅನ್ನ ಮಿಜ್ಜಿ ಥರ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗಿರಲಿ. ಅಥವಾ ನೈಟ್ ಉಳಿದಂಥ ಅನ್ನ ಇರುತ್ತೆ, ಮಧ್ಯಾಹ್ನ ಸ್ವಲ್ಪ ಮಿಕ್ಕಿದಂಥ ಅನ್ನ ಇರುತ್ತಲ್ಲ, ಅದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಥವಾ ನಾವು ಫ್ರೆಶ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಅನ್ನ ಮಾಡುವಾಗ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ಉದುರಾಗಿ ಬರುತ್ತೆ. ಆವಾಗ ತಣ್ಣಗೆ ಆರೋದಕ್ಕೆ ಇಟ್ಬಿಡಿ ಅದನ್ನು. ಆವಾಗ ಈ ಹುಳಿಯನ್ನು ಹಾಕಿ ಚೆನ್ನಾಗಿ ಈ ಥರ ಕಲಿಸಿ. ಇದು ಪುಟಾಣಿ ಚಟ್ನಿ ಜೊತೆಗೆ ಇರ್ಬೋದು, ಮಿರ್ಚಿ ಬಜ್ಜಿ ಜೊತೆಗೆ ಇರ್ಬೋದು, ಯಾವುದ್ರ ಜೊತೆಗೇ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬಾ ಸರಳ ಇದು ಮಾಡೋದು, ತುಂಬಾ ಟೇಸ್ಟಾಗಿ ಕೂಡ ಬರುತ್ತೆ. ಈ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು. ನಾನು ಕಡಲೆಬೇಳೆ ಹಾಕಿಲ್ಲ, ನೀವು ಹಾಕಿ ಅದರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಮಸಾಲ ಹಾಕೋದಕ್ಕೆ ಹೋಗಬೇಡಿ. ಆ ಗರಂ ಮಸಾಲ ಇದು ಅದು ಅಂತ ಯಾವುದನ್ನು ಸೇರಿಸಬೇಡಿ. ಇಷ್ಟೇ ಸಾಕು. ಇದಕ್ಕೆ ಒಂದು ಕಡಲೆಬೇಳೆ ಮಿಸ್ ಆಗಿದೆ, ನೀವು ಹಾಕ್ಕೊಳ್ಳಿ ಎಣ್ಣೆ ಕುದಿಯುವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟ್ ಆಗಿತ್ತು. ಖಂಡಿತ ಒಂದು ಸಲ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ.